ಬೀದಿ ನಾಯಿಗಳಿಗೆ ಊಟದ ಯೋಜನೆ. ಆದರೆ ಇದರಿಂದ ಇಲಿ ಹೆಗ್ಗಣಗಳ ಕಾಟ ಅಂತಿರೋ ಜನ. ಈ ಜನಕ್ಕೆ ಅವರು ಮಾಡೋ ತಪ್ಪಿನ ಬಗ್ಗೆ ಗೊತ್ತಾಗುತ್ತೋ ಇಲ್ವೋ, ಆದ್ರೆ ಮಾತೇ ಬರೆದಿರೋ ಮೂಕ ಪ್ರಾಣಿಗಳ ಮೇಲೆ ತಪ್ಪು ಹೊರಿಸೋದ್ರಲ್ಲಿ ಏನ್ ಕಮ್ಮಿ ಇಲ್ಲ. ಸರ್ಕಾರ ಬೀದಿ ನಾಯಿಗಳನ್ನ ನಿಯಂತ್ರಿಸೋಕೆ ಯೋಜನೆಗಳು ಎಲ್ಲಿಲ್ಲದ ಟೆಂಡರ್ ಕರೆಯುತ್ತೆ. ಅವುಗಳ ಹಾರೈಕೆಗೆ ಜನರಲ್ಲೂ ಅರಿವು ಮೂಡಿಸಬೇಕು ಅಂತ ಯೋಜನೆಗಳನ್ನ ಹಾಕೊಂಡಿರುವಾಗ ಜನ ಪುಂಕಾನುಪುಂಕವಾಗಿ ಬೀದಿ ನಾಯಿಗಳಿಂದ ನಮಗೆ ಕಾಟ, ಇನ್ನವಕ್ಕೆ ಊಟ ಹಾಕಿದ್ರೆ ಇಲಿ ಹೆಗ್ಗಣಗಳು ಸೇರಿಕೊಂಡು ನಮ್ಮ ಆರೋಗ್ಯ ಕೆಡಿಸ್ತವೆ ಅಂತ ಬೊಂಬಾಯಿಸ್ತಿದ್ದಾರೆ. ಮದುವೆ ಮುಂಜಿಗಳಲ್ಲಿ ಆಗೋ ಫುಡ್ ವೇಸ್ಟ್ ಬಗ್ಗೆ ಮಾತನಾಡದ ತಾವು ಎಲ್ಲೆಂದರಲ್ಲಿ ಊಟವನ್ನ ವೇಸ್ಟ್ ಮಾಡೋದು, ಆಹಾರ ತ್ಯಾಜ್ಯವನ್ನ ನೀಟಾಗಿ ಡಿಸ್ಪೋಸ್ ಮಾಡದೇ ಇರೋರು ಇವಾಗ ಬೀದಿ ನಾಯಿಗಳು ತಿನ್ನದೇ ಬಿಟ್ಟ ಊಟದ ಮೇಲೆ ಕಣ್ಣು ಹಾಯಿಸಿದ್ದಾರೆ. ಮನುಷ್ಯನಿಗೆ ಎಲ್ಲಾ ವಿಧವಾಗಿ ದುಡಿದು ತಿನ್ನುವ ಶಕ್ತಿ ಇದೆ. ಆದರೆ ಇದಕ್ಕೆ ಹೊರತಾಗಿರುವ ಪ್ರಾಣಿಗಳಿಗೆ ಹಾಗಲ್ಲ. ಅವು ತಮ್ಮ ಸಾಮರ್ಥ್ಯದಿಂದ ಜೀವಿಸೋಕೆ ಆಹಾರಕ್ಕಾಗಿ ಸಂಚರಿಸಲೇಬೇಕು. ಯಾವುದೋ ಮಾರ್ಗವಾಗಿ ಜೀವನಾಂಶಕ್ಕಾಗಿ ಊಟದ ಮೊರೆ ಹೋಗುವುದು, ಮನೆಗಳು, ಅಂಗಡಿಗಳು ಅಲ್ಲಲ್ಲಿ ಬಿಸಾಡಿದ ಊಟವನ್ನಾದರೂ ಸೇವಿಸಿ ಬಿಡ್ತಾವೆ. ಹೀಗಿದ್ದಾಗ ಅವುಗಳ ಆರೋಗ್ಯವೂ ಇಲ್ಲಿ ಮುಖ್ಯವಾಗುತ್ತದೆ. ಇದರನ್ವಯ ದಾರಿ ಹೋಕರು, ಪ್ರಾಣಿ ಪ್ರಿಯರು ರಸ್ತೆ ಬದಿಯಲ್ಲಿ ಊಟವನ್ನ ಇಡ್ತಿದ್ರು. ಅಲ್ಲಲ್ಲಿ ಚೆಲ್ಲಾಪಿಲ್ಲಿಯಾಗಿ ನಾಯಿಗಳು ಅದನ್ನ ಎಳೆದಾಡಿ ತಿನ್ನುತ್ತಿದ್ವು. ಇತರೆ ನಾಯಿಗಳಿಗೆ ಆಹಾರ ಸಿಗದಾಗಿ ಮತ್ತದಲ್ಲದೆ ಬೀದಿ ನಾಯಿಗಳು ತೊಂದರೆಗೊಳಗಾಗಿ ರೇಗಿ ದಾಳಿ ನಡೆಸಿರುವ ಪ್ರಕರಣಗಳು ದಾಖಲಾಗಿದ್ದಿದೆ. ಈ ರೀತಿ ಘಟನೆಗಳನ್ನ ತಡೆಯಲು ಬೀದಿ ನಾಯಿಗಳಿಗೆ ಆಹಾರ ನೀಡುವ ಸದುದ್ದೇಶದಿಂದ ಬಿಬಿಎಂಪಿ 2.88 ಕೋಟಿ ಯೋಜನೆಯನ್ನು ಜಾರಿ ಮಾಡಿದೆ. ಇದರಡಿ ನಗರದೆಲ್ಲೆಡೆ ಸುಮಾರು 5,000ಕ್ಕೂ ಹೆಚ್ಚು ಬೀದಿ ನಾಯಿಗಳಿಗೆ ಪ್ರತಿದಿನ ಚಿಕನ್ ಹಾಗೂ ಅನ್ನ ನೀಡಲಾಗುತ್ತದೆ. ನಾಯಿಗಳ ಆರೋಗ್ಯ ಸುಧಾರಣೆ, ಆಕ್ರೋಶ ತಗ್ಗಿಸುವುದು ಮತ್ತು ರೇಬಿಸ್ ಹರಡುವಿಕೆಯನ್ನ ತಡೆಯುವ ಉದ್ದೇಶದಿಂದ ಈ ಯೋಜನೆಯನ್ನ ರೂಪಿಸಲಾಗಿದೆ. ಆದರೆ ಇದಕ್ಕೆ ಸಂಬಂಧಿಸಿದಂತೆ ನಗರದಲ್ಲಿ ಇನ್ನೊಂದು ಸವಾಲು ತಲೆದೂರಿದೆ. ಇಲಿ ಮತ್ತು ಹೆಗ್ಗಣಗಳ ಹಾವಳಿಯಿಂದ ಹಲವು ಸಾಂಕ್ರಾಮಿಕ ರೋಗಗಳು, ಕಾಯಿಲೆ ಉಂಟಾಗುವ ಆತಂಕಕ್ಕೆ ಜನ ಕಂಗಾಲಾಗಿದ್ದಾರೆ ಎಂದು ವರದಿಯಾಗಿದೆ. ಆಹಾರವನ್ನ ಓಪನ್ ಏರಿಯಾದಲ್ಲಿ ನೀಡಲಾಗುತ್ತಿರುವುದು, ನೆಲಕ್ಕೆ ಬಿದ್ದಾಗ ಸರಿಯಾಗಿ ವಿಲೇವಾರಿ ಆಗದ ಕಾರಣ ಇಲಿ ಹೆಗ್ಗಣಗಳು ಹೆಚ್ಚಾಗಿ ಕಾಣಿಸಿಕೊಳ್ತಿದೆ. ನಿವಾಸಿಗಳು ತಮ್ಮ ವಾಸಸ್ಥಳಗಳ ಬಳಿ ದುರ್ವಾಸನೆ, ಕೀಟಗಳು ಮತ್ತು ಇನ್ನಿತರ ಹಾನಿಕಾರಕ ರೋಗಾಣುಗಳು ಹೆಚ್ಚಾಗುವ ಭಯದಿಂದ ದೂರಿದ್ದಾರೆ. ಆದರೆ ಇಲ್ಲಿ ಮುಖ್ಯವಾಗಿ ಚಿಂತಿಸಬೇಕಿರೋ ವಿಷಯ ಅಂತಂದ್ರೆ, ಜನರು ತಾವು ದಂಡಿಯಾಗಿ ಫುಡ್ ವೇಸ್ಟ್ ಮಾಡಿ ಬಿಸಾಡುವಾಗ ಕೇಳೋರೇ ಇರಲ್ಲ. ಹಲವಾರು ಕಡೆ ಸರ್ಕಾರವೇ ಆಯೋಜಿಸುವ ಕಾರ್ಯಕ್ರಮಗಳಲ್ಲಿ ನೋಡಿದ್ರೆ ಅವ್ಯವಸ್ಥಿತವಾಗಿ ಊಟ ಮಿಕ್ಕು ಹಾಳಾಗಿರುತ್ತೆ. ಎಲ್ಲೆಂದರಲ್ಲಿ ಕೈ ತೊಳೆದು ಊಟದ ವೇಸ್ಟ್ ಅನ್ನ ಸರಿಯಾಗಿ ವಿಂಗಡಿಸದೇ ಇರುವುದನ್ನ ನಾವು ನೋಡಿರ್ತೇವೆ. ಆಹಾರದ ಸಂಗ್ರಹಣೆಯಾಗಲಿ ಹಂಚಿಕೊಳ್ಳುವಾಗಲಿ ಜನರಿಗೆ ಇದರ ಪರಿವೇ ಇಲ್ಲ. ಈಗ ಪ್ರಾಣಿಗಳಿಗೆ ಒದಗಿಸುವ ಆಹಾರ ಯೋಜನೆಗೂ ಸಬೂಬು ನೀಡಿರುವುದು ಎಷ್ಟು ಸರಿ ಅನ್ಬೇಕು. ಜನರು ತಮ್ಮ ಸ್ವಚ್ಛತೆ ಮತ್ತು ನೈರ್ಮಲ್ಯದ ಕಡೆ ತೋರಿರುವ ನಿರ್ಲಕ್ಷ್ಯವನ್ನು ತಾವೂ ಮನಗಂಡು ನಂತರದಲ್ಲಿ ಸಮರ್ಥನೆ ನಡೆಸುವುದರಲ್ಲಿ ಅರ್ಥವಿರುತ್ತದೆ. ಹೀಗಾಗಿ ಜನರು ಎಲ್ಲೆಂದರಲ್ಲಿ ಊಟವನ್ನ ಬಿಸಾಡುವುದು, ಅದನ್ನೇ ಅವಲಂಬಿಸಿದ ಇಲಿ ಹೆಗ್ಗಣಗಳು ಎಲ್ಲೆಂದರಲ್ಲಿ ಬಿಲ ತೋಡಿರುವುದರಿಂದ ಅನೇಕ ಸಮಸ್ಯೆಗಳು ಉಂಟಾಗಲಿವೆ ಎಂದಿದ್ದಾರೆ. ಬಿಬಿಎಂಪಿಯ ಈ ಯೋಜನೆಯನ್ನ ಪುನರ್ವಿಮರ್ಶೆ ಮಾಡಲು ಆಗ್ರಹಿಸುತ್ತಿದ್ದಾರೆ. ಫೀಡಿಂಗ್ ಕಾರ್ಯಕ್ರಮಗಳನ್ನು ನಿರ್ದಿಷ್ಟ ಸ್ಥಳಗಳಲ್ಲಿ ನಿಯಂತ್ರಿತ ವಿಧಾನದಲ್ಲಿ ನಡೆಸಬೇಕು. ಎನ್ಜಿಒಗಳ ಸಹಾಯದಿಂದ ಅಸಹನೀಯ ಪರಿಸ್ಥಿತಿಗಳನ್ನು ತಡೆಯಬೇಕು ಮತ್ತು ಪ್ರತಿದಿನದ ಆಹಾರ ತ್ಯಾಜ್ಯವನ್ನ ಕೂಡಲೇ ವಿಲೇವಾರಿ ಮಾಡುವ ವ್ಯವಸ್ಥೆ ಇರಬೇಕು ಎಂಬೆಲ್ಲ ಅನುಕ್ರಮಗಳ ಮಾರ್ಗಸೂಚಿ ತರಬೇಕು. ಇದರಿಂದ ಜನರ ಆರೋಗ್ಯಕ್ಕೆ ಗಂಭೀರ ಪರಿಣಾಮ ಉಂಟಾಗಲಿದೆ ಎನ್ನುವ ಧೋರಣೆಯನ್ನ ಹಿಂಪಡೆಯುವ ಉದ್ದೇಶ ಹೊಂದಿ ಯೋಜನೆಯನ್ನ ಬಿಬಿಎಂಪಿ ನಿರ್ವಹಿಸಬೇಕಿರುತ್ತದೆ. ಆಹಾರ ನೀಡುವುದು ಮಾನವೀಯ ಕಾಳಜಿ ಉದ್ದೇಶದಿಂದ ಕೂಡಿದ ಕಾರ್ಯ. ಆದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಸೂಕ್ತ ವ್ಯವಸ್ಥೆ ಇಲ್ಲದೆ ತಿನಿಸು ನೀಡುವುದು ಪರಿಸರ ಮತ್ತು ಆರೋಗ್ಯದ ಮೇಲೆ ಭಾರಿ ಪರಿಣಾಮ ಬೀರುತ್ತದೆ. ಬಿಬಿಎಂಪಿ ಯೋಜನೆಯಡಿ ನಾಯಿಗಳಿಗೆ ಜಿಯೋ ಟ್ಯಾಗಿಂಗ್, ಲಸಿಕೆ ನೀಡುವುದು ಹಾಗೂ ಸ್ಟೆರಿಲೈಸೇಷನ್ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತದೆ. ಆದರೆ ಈ ಎಲ್ಲ ಪ್ರಯತ್ನಗಳು ಕೂಡ ಸರಿಯಾದ ವ್ಯವಸ್ಥೆ ಇಲ್ಲದೆ ಸಮಸ್ಯೆಯನ್ನು ಮತ್ತಷ್ಟು ಬಡ್ತಿ ಮಾಡಬಲ್ಲದು. ಇನ್ನು ಜನರು ಈ ಕುರಿತಾಗಿ ಆಕ್ಷೇಪಗಳ ಒಡ್ಡುವುದು ಸೂಕ್ತವಲ್ಲ.
ಅದರಿಂದಾಗಿ ಈ ಬಗ್ಗೆ ಗಮನ ಕೊಡುವುದು ಸರ್ಕಾರ ಹಾಗೂ ಸಾರ್ವಜನಿಕರಿಬ್ಬರ ಜವಾಬ್ದಾರಿಯಾಗಿರುತ್ತದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್.